ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದು ಮಾರ್ಚ್ 6 ಗುರುವಾರ. ಇಂದಿನ ಶುಭ ಸಂದೇಶ ಲೂಕ 9:22-25. ಇಂದಿನ ಶುಭ ಸಂದೇಶದ ಕೊನೆಯ ಭಾಗದಲ್ಲಿ, ಅದಾಗಿದೆ 25ನೇ ವಾಕ್ಯದಲ್ಲಿ ನಾವು ಆಲಿಸುತ್ತೇವೆ, ಒಬ್ಬನು ಪ್ರಪಂಚವನ್ನೆಲ್ಲ ಗೆದ್ದುಕೊಂಡು ತನ್ನ ಪ್ರಾಣವನ್ನೇ ಕಳೆದುಕೊಂಡರೆ ಅವನಿಗೆ ಅದರಿಂದ ಬರುವ ಲಾಭವಾದರೂ ಏನು? ಪ್ರಿಯರೇ, ಈ ಒಂದು ವಾಕ್ಯವನ್ನು ಸಂತ ಇಗ್ನೇಷಿಯಸ್ ಲೋಯೋಲಾ ಇವರು ಸಂತ ಫ್ರಾನ್ಸಿಸ್ ಝೇವಿಯರ್ ಇವರ ಮನಪರಿವರ್ತನೆಯ ಸಮಯದಲ್ಲಿ ಈ ಶುಭ ಸಂದೇಶದ ವಾಕ್ಯಗಳು ಹೆಚ್ಚಿನ ಪರಿಣಾಮ ಬೀರಿದೆ ಹಾಗೂ ಅವರ ಮನಪರಿವರ್ತನೆಗೆ ಕಾರಣವಾಗಿದೆ. ಪ್ರಿಯರೇ, ನಾವು ಈ ಲೋಕದಲ್ಲಿ ನೋಡುತ್ತೇವೆ, ಅದೆಷ್ಟೋ ರಾಜರುಗಳು ನಮ್ಮ ಇತಿಹಾಸದ ಪುಟಗಳನ್ನು ತೆರೆದು ನೋಡಿದರೆ ರಾಜ್ಯಗಳನ್ನು, ರಾಷ್ಟ್ರಗಳನ್ನು ಯುದ್ಧದ ಮೂಲಕ ಗಳಿಸಿಕೊಂಡರು. ಆದರೆ ಅವರು ಮರಣ ಹೊಂದಿದ ತಕ್ಷಣ ಎಲ್ಲವನ್ನು ಬಿಟ್ಟು ಹೋಗುವಂತಹ ಸಂದರ್ಭ ಬಂದಿತು. ತದನಂತರ ಅವರ ನೆನಪು ಸಹ ಅದರೊಂದಿಗೆ ಅಳಿದು ಹೋಗುತ್ತದೆ. ಹೌದು ಪ್ರಿಯರೇ, ನಾವು ನಮ್ಮ ಇಹಲೋಕದಲ್ಲಿ ಗಳಿಸಬೇಕಾದದ್ದು ಸ್ವರ್ಗ ಸಾಮ್ರಾಜ್ಯವನ್ನು, ದೇವರನ್ನು. ಈ ಒಂದು ತಪಸ್ಸು ಕಾಲದಲ್ಲಿ ನಾವು ಈ ಚಿಂತನೆಗಳಿಂದ ಮುಂದೆ ಸಾಗೋಣ, ಇದರ ಕುರಿತು ಧ್ಯಾನಿಸೋಣ ಹಾಗೂ ದೇವರ ಪ್ರೀತಿಯಲ್ಲಿ ಬೆಳೆಯೋಣ. ದೇವರ ಸಾಮ್ರಾಜ್ಯವನ್ನು ನಮ್ಮ ಆಸ್ತಿಯಾಗಿ ಪರಿಗಣಿಸಿ ಅದಕ್ಕೋಸ್ಕರ ನಾವು ದುಡಿಯೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.